ತರೀಕೆರೆ ತಾಲೂಕಿನ ಜಾಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಗಳ ಆಗರವಾಗಿದ್ದು, ಸಾರ್ವಜನಿಕರ ಆರೋಗ್ಯ ಸೇವೆ ಒದಗಿಸಬೇಕಾದ ಕೇಂದ್ರವೇ ಮೂಲ ಸೌಕರ್ಯ ಇಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿದೆ. ಮುಖ್ಯವಾಗಿ ಕೇಂದ್ರದಲ್ಲಿ ಎಂಬಿಬಿಎಸ್ ವೈದ್ಯರು ಹಾಗೂ ಮಹಿಳಾ ವೈದ್ಯರಿಲ್ಲದೆ ರೋಗಿಗಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಕೇವಲ ಆಸ್ಪತ್ರೆಯ ಶುಶ್ರೂಷಕಿಯರು ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗಬೇಕಾಗಿದೆ. ವೈದ್ಯರು ಇಲ್ಲದ ವೇಳೆ ರೋಗಿಗಳು ಆಸ್ಪತ್ರೆಗೆ ಬಂದರೆ ದಾದಿಯರೇ ಅವರಿಗೆ ಮಾತ್ರೆಗಳನ್ನು ನೀಡಿ ಕಳುಹಿಸುವಂತಹ ಪರಿಸ್ಥಿತಿ ಉಂಟಾಗಿದೆ. ವಾರದಲ್ಲಿ 2 ದಿನ ಮಾತ್ರ ವೈದ್ಯರು ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದು, ಇದರಿಂದ ರೋಗಿಗಳಿಗೆ ಸೂಕ್ತ ಸ್ಪಂದನೆ ಇಲ್ಲ. ಅಲ್ಲದೆ ಬಹುತೇಕ ಖಾಲಿ ಇರುವ ಸಿಬ್ಬಂದಿಯ ಸ್ಥಾನಗಳು ಭರ್ತಿಯಾಗದ ಕಾರಣ ಹಾಗೂ ರಾತ್ರಿಯ ಸಮಯದಲ್ಲಿ ಹೆರಿಗೆಗೆ ಬರುವ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಿಬ್ಬಂದಿಗಳ ಕೊರತೆಯಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಈ ಗ್ರಾಮವು ಆಂಧ್ರ ಗಡಿಭಾಗಕ್ಕೆ ಹೊಂದಿಕೊಂಡಿರುವುದರಿಂದ ದಿನನಿತ್ಯ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ರೋಗಗಳು ಆಸ್ಪತ್ರೆಯನ್ನು ಆಶ್ರಯಿಸಿದ್ದು, ವೈದ್ಯರ ಸೌಲಭ್ಯವಿಲ್ಲದೆ 28 ಕಿಲೋಮೀಟರ್ ದೂರವಿರುವ ತಾಲೂಕಾ ಆಸ್ಪತ್ರೆಗೆ ಧಾವಿಸುವ ಅನಿವಾರ್ಯತೆ ನಿರ್ಮಾಣವಾಗಿದೆ. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಡಾಕ್ಟರ್ ವಾರಕ್ಕೆ 2 ಸಲ ಅಷ್ಟೇ ಮಾತ್ರ ಬರೋದು. ಆಮೇಲೆ ಇಲ್ಲಿ 20% ಇದೆ ಹೆರಿಗೆ ಆಸ್ಪತ್ರೆ. ಹೆರಿಗೆ ಆದ್ರೆ ಏನ್ ಮಾಡ್ತೀರಾ? ಹೆರಿಗೆ ಆದ್ರೆ ನಾವೇ ಮಾಡ್ತೀವಿ. ಡಾಕ್ಟರ್ ಯಾರು? ಡಾಕ್ಟರ್ ನರ್ಸ್ಗಳೇ ಮಾಡೋದು. ಹೆಚ್ಚು ಕಡಿಮೆ ಆದ್ರೆ ಇಲ್ಲ ಸರ್, ರಿಸ್ಕ್ ಇದ್ದಾವೆಲ್ಲ ನಾವು ನೋಡಿ ಮುಂಚೆಲ್ಲ ರೆಫರ್ ಮಾಡ್ತೀವಿ. ಆಂಬುಲೆನ್ಸ್ ಇರುತ್ತೆ, 24/7 ಆಂಬುಲೆನ್ಸ್ ರೆಡಿ ಇರುತ್ತೆ, ಡ್ರೈವರ್ ಇರ್ತಾನೆ, ರೆಫರ್ ಮಾಡ್ತೀವಿ ಸರ್. ಅದೇ 24/7 ರಾತ್ರಿ ಡಾಕ್ಟರ್ ಬೇಕು, ಹಗಲು ಡಾಕ್ಟರ್ ಇರಬೇಕು ಇಲ್ಲಿ. ಹೌದು ಸರ್, ಪ್ಯಾಟ್ರನ್ ನೋಡಿದ್ರೆ 3-4 ಜನ ಗ್ರೂಪ್ ಡಿಗಳು ಇರಬೇಕು, ಸೆಕ್ಯೂರಿಟಿ ಗಾರ್ಡ್ ಇರಬೇಕು. ಇಲ್ಲಿ ಒಬ್ಬನೇ ಗ್ರೂಪ್ ಡಿ. ಒಬ್ಬನೇ ಇರೋದು. ಹೌದು, ಒಬ್ಬನೇ. ಅಲ್ಲ ಮತ್ತೆ ಈಗ ಜನಸಾಮಾನ್ಯರ ಗತಿ ಏನ್ರಿ ಮೇಡಮ್ ರೇ? ಇವ್ರದೇನು ಸರ್ಕಾರ ಸರ್ಕಾರ ಕೊಡ್ಲಿ ಸರ್, ಸರ್ಕಾರ ಕೊಟ್ರೆ ನಾವೇನ್ ಮಾಡಕ್ಕಾಗುತ್ತೆ? ಬರೀ ಹೆಣ್ಮಕ್ಳು ಒಬ್ರು ಇರಕ್ಕಾಗಲ್ಲ ನಾವು ಲೈಟ್. ಈಗ ಕಾಲ ಎಂತದಂತ ನಿಮ್ಗೆ ಗೊತ್ತಿದೆ. ಮೇಡಮ್ ಎಷ್ಟು ಜನ ಟೋಟಲ್ ಎಷ್ಟು ಜನ ಸ್ಟಾಫ್ ಇದ್ದೀರಾ? 4 ಜನ. ನಾವು 4 ಜನ ಅಂದ್ರೆ ಒಬ್ರು ರೆಗ್ಯುಲರ್
ಒಬ್ರು ಡೆಪ್ಟೇಷನ್ ಅವರು ಒಂದು 4-5 ತಿಂಗಳಿಗಂತ ಹಾಕಿಸ್ಕೊಂಡ್ ಬಂದಿದ್ದಾರೆ ಅಷ್ಟೇನೆ. ಅವರು ನಾಯಕನಹಳ್ಳಿ ಡ್ಯೂಟಿ. ಇದು ಇಲ್ಲಿ ವೈದ್ಯರ ಕೊರತೆ ಇದೆ. ಹೌದು, ವೈದ್ಯರ ಕೊರತೆ ಇದೆ. ಸಿಬ್ಬಂದಿ ಕೊರತೆ ಇದೆ, ಎಲ್ಲ ಕೊರತೆ ಇದೆ. ಗ್ರೂಪ್ ಡಿ ಕೊರತೆ ಇಲ್ಲ, ಕ್ಲರ್ಕ್ ಇಲ್ಲ ಸರ್, ಇಲ್ಲಿ LHV ಇಲ್ಲ, ಇದೆಲ್ಲ ಕೊರತೆ ಇದೆ. ಗ್ರೂಪ್ ಡಿ ಅಂತ ಇರೋದೇ ಇಲ್ಲ ಸರ್, ಗ್ರೂಪ್ ಡಿ ಒಬ್ಬರೇ ಇರೋದು. ಅವ್ರು ಬೆಳಗ್ಗೆ ಮಂಜುನಾಥಿ ಉದ್ದೇಶದಲ್ಲಿ ಮಂಜುನಾಥಿ ಹುದ್ದೆ ಡಿಗ್ರಿ ಒಂದೇ ಸರ್. ಔಟ್ಸೋರ್ಸ್ ಅಲ್ಲಿ ಇದ್ದಾರೆ ಅವರು, ಹೌದು, ಔಟ್ಸೋರ್ಸ್ ಪರ್ಮನೆಂಟ್ ಇಲ್ಲ. ರೆಗ್ಯುಲರ್ ಅಲ್ಲ ಅವರು. ಆಮೇಲೆ ಸ್ವಚ್ಛತೆ ಅನ್ನೋದು ಮರ್ಚಿಕೆ ಆಗ್ಬಿಡುತ್ತೆ ಮೇಡಮ್. ಹಿಂದೆ ಎಲ್ಲ ಎಷ್ಟು ಗಲೀಜಾಗಿತ್ತು ನೋಡಿದ್ರೆ. ನೋಡಿ ಸರ್, ಮೊನ್ನೆಲ್ಲ ಕ್ಲೀನ್ ಮಾಡಿದ್ವಿ, ಎಲ್ಲ ಫುಲ್ ಒಬ್ನೇ ಇದೆ. ಇದು ಏಕ ಮಾಡ್ಕೋಬೇಕು ಅಂದ್ರೂ ಒಬ್ನೇ ಸರ್, ಅವನೊಬ್ನೇ ಕ್ಲೀನ್ ಮಾಡೋಂಥ ವ್ಯಕ್ತಿಗಳು ಯಾರು ಇಲ್ಲ ಇಲ್ಲಿ. ಇಲ್ಲ ಸರ್. ಈಗಾಗಲೇ ಇದ್ದಾಗ ಆಸ್ಪತ್ರೆಗೆ ಡಾಕ್ಟರ್ಗಳಿಲ್ಲ, ಬರೀ ನರ್ಸ್ಗಳು 4 ಸ್ಟಾಫ್ 4 ಜನ ಇರೋದು ನೀವು. ಹೌದು ಸರ್. ಇಂಥ ದೊಡ್ಡ ಆಸ್ಪತ್ರೆಗೆ 4 ಜನಕ್ಕೆ ಹೆಂಗೆ ನೀವು ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತ. 10:30 ಈಗ 12 ಗಂಟೆ ಆದರೂ ಡಾಕ್ಟರ್ ಬರ್ತಾ ಇಲ್ಲ ಅಲ್ಲಿ. ಭಾಳ ತೊಂದರೆ ಆಗಿದೆಯಾ ನಿಮಗೆ? 12 ಗಂಟೆ ಆಯಿತು, ಇನ್ನೂವರೆಗೂ ಡಾಕ್ಟರ್ ಬಂದಿಲ್ಲ ಇಲ್ಲಿ. ಅಲ್ರಿ, ಹಾಸ್ಪಿಟ್ಲಿಗೆ ಜನಗಳು ಕಾಯ್ಬೇಕೇನಿದೆ? ಅಲ್ಲ ಮೇಡಮ್ ಅವರೇ, ನೀವು ಬೆಳಿಗ್ಗೆ 10:00 ಬಂದು 5 ಗಂಟೆಗೆ ಬಂದ್ ಮಾಡಿಬಿಡ್ತೀರಂತ ನಿಜನಾ? ಜನಗಳ ಹೇಳಿಕೆ ಮಾತು ನಾವು ಹೇಳ್ತಿರೋದು. 5 ಗಂಟೆಗೇನೋ ಬಂದ್ ಮಾಡ್ತೀವಿ ಅಂತ ಸುದ್ದಿ ಬಂದೈತೆ ನಮಗೆ. 10:00 ಬಂದು 5 ಗಂಟೆಗೆ ಹೋಗ್ಬಿಡ್ತಾರೆ. 8:30ಗೆ 8:00ವರೆಗೆ ನಾನು ಇಲ್ಲಿ ಇದ್ದಿರ್ತೀನಿ. ಅಕ್ಕ ಇರ್ತದೆ ಎನಿ ಟೈಮ್ ಎಮರ್ಜೆನ್ಸಿ. ನಾನು ಡ್ಯೂಟಿ ಇಲ್ಲ ಅಂದ್ರೂ ನಾನು ಕಲರ್ ಡ್ರೆಸ್ನಾಗಾದ್ರೆ ಹಾಸ್ಪಿಟ್ಲಾಗೆ ಕುತ್ಕೊಂಡೇ ಇರ್ತೀನಿ.